ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾನಸ ಪ್ರಪಂಚ ಯೂಟ್ಯೂಬ್ ಚಾನಲ್. ಈ ದಿನ ನಾನು ನಿಮ್ಮ ಜೊತೆ ಸಿಂಪಲಾಗಿ ಹಾಗೆ ಬ್ರೇಕ್ಫಾಸ್ಟ್ಗೆ ಒಂದು ಹೆಲ್ತಿಯಾಗಿರುವಂತಹ ಮಸಾಲ ಪಡ್ಡನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸೂಪರಾಗಿರುತ್ತೆ. ಹಾಗೆ ನಾರ್ಮಲ್ ಪಡ್ಡು ತಿನ್ನೋದಕ್ಕಿಂತ ಈ ರೀತಿ ಮನೇಲಿರುವಂತಹ ತರಕಾರಿಗಳನ್ನ ಬಳಸ್ಕೊಂಡು ಪಡ್ಡನ್ನ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮನೆ ಮಂದಿಯೆಲ್ಲ. ಹಾಗೆ ಬ್ರೇಕ್ಫಾಸ್ಟ್ ರೆಸಿಪಿಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿದೆ, ಟೇಸ್ಟ್ ಕೂಡ ಹಾಗೆ ಸೂಪರಾಗಿರುತ್ತೆ. ಬನ್ನಿ, ಈ ಥರ ಮಾಡೋದು ಬೇಡ, ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋ ತಿಳಿಸ್ತೀನಿ. ಆದರೆ ವಿಡಿಯೋ ನೋಡೋದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಇಲ್ಲಿ ನಾನು ರೇಷನ್ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ಯೂಶ್ವಲಿ ಇಡ್ಲಿ, ದೋಸೆ ಇಂಥದಕ್ಕೆಲ್ಲ ನಾವು ಅಂಗಡಿ ಅಕ್ಕಿ ಬಳಸೋದಕ್ಕಿಂತ ಈ ರೀತಿ ರೇಷನ್ ಅಕ್ಕಿ ಬಳಸೋದ್ರಿಂದ ತುಂಬ ಸೂಪರಾಗಿ ಬರುತ್ತೆ. ಇದಕ್ಕೆ ನಾನು 1.5 ಕಪ್ನಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಈಗ ಇವೆರಡನ್ನು ಕೂಡ ನೀಟಾಗಿ ಒಂದು 3ರಿಂದ 4 ಸಲ ವಾಶ್ ಮಾಡ್ಕೊಳ್ಳೋಣ. ಈ ಕರೆಕ್ಟ್ ಅಳತೆಯಲ್ಲಿ ತೊಗೊಳೋದ್ರಿಂದ ದೋಸೆ ಹಿಟ್ಟು ಸೂಪರಾಗಿ ಬರುತ್ತೆ. ಈಗ ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನೆನೆಯುವಷ್ಟು ನೀರನ್ನು ಹಾಕಿ ಒಂದು 3ರಿಂದ 4 ಗಂಟೆಗಳ ಕಾಲ ನೆನೆಸ್ಕೊಂಬಿಡೋಣ. ನೋಡ್ತಾ ಇರ್ಬೋದು, ಅಕ್ಕಿ ಕೂಡ ನೀಟಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ತೀರಾ ತರ್ತರಿಯಾಗಿ ರುಬ್ಕೊಳ್ಬಾರ್ದು, ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಅತಿ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ತೆಳುವಾಗಿಬಿಡುತ್ತೆ ಹಿಟ್ಟು, ಪಡ್ಡು ನೀಟಾಗಿ ಬರೋದಿಲ್ಲ. ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನು ಉಳಿದಿರುವಂಥ ಅಕ್ಕಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಮೇಯ್ನ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್, ಈ ಮಸಾಲ ಪಡ್ಡು ಅಥವಾ ಯಾವುದೇ ಪಡ್ಡನ್ನು ಸಾಫ್ಟಾಗಿ ಬರಬೇಕು ಅಂದರೆ ಈ ರೀತಿ ರಾತ್ರಿ ಮಿಕ್ಕಿರುತ್ತಲ್ವ ಅನ್ನ, ಅದನ್ನು ಈ ಥರ ಚೆಲ್ಲೋದು ಬದಲು ಹೀಗೆ ಯಾವುದಾದ್ರು ಒಂದು ಅಕ್ಕಿ ಇಡ್ಲಿಗೋ ಅಥವಾ ದೋಸೆಗೆ ಏನಾದರೂ ಮಾಡಬೇಕಾದ್ರೆ ಈ ರೀತಿ ಹಾಕ್ಕೊಂಡು ರುಬ್ಕೊಳ್ಳಿ, ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಅದನ್ನು ಕೂಡ ರುಬ್ಕೊಂಡಾಯಿತು. ಉದ್ದಿನಬೇಳೆ ನೆನೆಸಿದ್ವಲ್ವ, ಅದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಹೀಗೆ ಜಾಸ್ತಿ ತೆಳುವಾಗಿ ರುಬ್ಕೊಳ್ಬಾರ್ದು. ಈ ಹದದಲ್ಲಿ, ಅಂದರೆ ಈ ಉದ್ದಿನ ವಡೆಗೆಲ್ಲ ರುಬ್ಕೊಳ್ತೀವಲ್ವ, ಆ ಹದದಲ್ಲಿ ರುಬ್ಕೊಳ್ಬೇಕು ಉದ್ದಿನಬೇಳೆನ. ಈಗ ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಎಲ್ಲೂ ಗಂಟು ಬರ್ತಾಯಿಲ್ಲ. ಹಾಗೆಯೇ ಅಕ್ಕಿ ಕೂಡ ಕಾಣಿಸ್ತಾ ಇಲ್ಲ. ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಬ್ಯಾಟರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಬ್ಯಾಟರ್ ಕೂಡ ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನು ಪ್ಲೇಟ್ ಮುಚ್ಚಿ ಓವರ್ ನೈಟ್, ಅಂದರೆ 7ರಿಂದ 8 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಬಿಡೋಣ. ಈಗ ಇದು ಮಾರ್ನಿಂಗ್ ತೆಗೆದು ನೋಡ್ತಾ ಇದ್ದೀನಿ. ಬ್ಯಾಟರ್ ಸೂಪರಾಗಿ ಉಬ್ಬಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತೀರಾ ನೀರು ಹಾಕಿ ರುಬ್ಕೊಂಡ್ರೆ ಈ ರೀತಿ ಉಬ್ಬಿ ಬರೋದಿಲ್ಲ. ಈಗ ಇದನ್ನು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಮನೆಯಲ್ಲಿರುವಂತಹ ಸಣ್ಣ ಪುಟ್ಟ ತರಕಾರಿಗಳನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಹಾಕೊಳ್ಳೋಣ. ಈ ಪಡ್ಡಿಗೆ ಇಂಥದ್ದೇ ಹಾಕಬೇಕು ತರಕಾರಿ ಅಂತ ಏನಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ತರಕಾರಿಗಳನ್ನ ಬಳಸ್ಕೊಂಡು ನೀವು ಪಡ್ಡನ್ನ ಮಾಡ್ಕೊಳ್ಬೋದು. ಇಲ್ಲಿ ನಾನು ಖಾರಕ್ಕೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ. ಕಾಯಿ ತುರಿ ಸ್ವಲ್ಪ ಈ ರೀತಿ ಬಾಯಿಗೆ ಸಿಗೋ ಹಾಗೆ ಸಣ್ಣ ಕಟ್ ಮಾಡ್ಕೋಬೇಕು. ಹಾಗೆ ಒಂದು ಮೀಡಿಯಮ್ ಕ್ಯಾರೆಟ್ನ ಇಲ್ಲಿ ನಾನು ತುರ್ಕೊಳ್ತಾ ಇದ್ದೀನಿ. ಒಂದು 2 ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಕೂಡ ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಇಷ್ಟನ್ನೇ ಸೇರಿಸ್ಕೊಳ್ಳೋಂಥದ್ದು ಏನಿಲ್ಲ, ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಳ್ಬೋದು. ಲೈಕ್ ಸೌತೆಕಾಯಿ ಇರ್ಬೋದು, ಮೂಲಂಗಿ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಹೂಕೋಸನ್ನ ಕೆಲವರು ಹಾಕ್ತಾರೆ ಸಣ್ಣ ಕಟ್ ಮಾಡಿ, ಅಥವಾ ಎಲೆಕೋಸನ್ನ ಹಾಕ್ಕೊಳ್ಬೋದು. ಈ ರೀತಿ ವೆರೈಟಿಲಿ ತರಕಾರಿಗಳು ಮಕ್ಕಳು ತಿನ್ನಲ್ಲ ಅಂತಾರಲ್ವ, ಅವರಿಗೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಬ್ಯಾಟರ್ಗೆ ಹಾಕ್ಬಿಟ್ಟು ಪಡ್ಡನ್ನ ಮಾಡಿಕೊಡಿ. ಯಾವ ಮಕ್ಕಳು ತಾನೇ ತಿನ್ನೋದಿಲ್ಲ. 5 ತಿನ್ನುವ ಮಕ್ಕಳು 10-12 ತಿನ್ನುವಷ್ಟು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲನೂ ಈಗ ನಾನು ಪಡ್ಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಮಕ್ಕಳಿಗೆ ಈ ರೀತಿ ಹೆಲ್ದಿಯಾಗಿ ಪಡ್ಡನ್ನ ಮಾಡಿಕೊಡಿ, ಅವರು ಕೂಡ ತುಂಬ ಖುಷಿಯಿಂದ ತಿಂತಾರೆ. ಈಗ ಇದೆಲ್ಲದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬ್ಯಾಟರ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ಟವನ್ನು ಹಚ್ಕೊಂಡು ಪಡ್ಡು ಕಡಾಯಿನ ಇಡ್ತಾ ಇದ್ದೀನಿ. ಕಾವಲಿ ಕೂಡ ಚೆನ್ನಾಗಿ ಕಾದಿದೆ. ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ.
ಈ ಪಡ್ಡು ಬ್ಯಾಟರ್ನ ಈ ಕಾವಲಿಯಲ್ಲಿ ತುಂಬ ಸೇರಿಸ್ಕೊಳ್ಬಾರ್ದು, ಸ್ವಲ್ಪನೇ ಹಾಕ್ಕೊಳ್ಬೇಕು. ತುಂಬ ಹಾಕ್ಕೊಳ್ಳೋದ್ರಿಂದ ಅದು ಉಬ್ಬಿ ಬಂದಾಗ ಆಚೆ ಎಲ್ಲ ಚೆಲ್ಲೋದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಯಾಕಂದರೆ ತಿರುಗಿಸ್ಕೊಳ್ಳೋದಕ್ಕೆ ನಮ್ಗೆ ಈಸಿ ಆಗಬೇಕು. ಹಾಗಾಗಿ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈಗ ಲಿಡ್ನ ಮುಚ್ಚಿ 1-2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಅತಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಮೇಲೆ ಮಾತ್ರ ಬೆಂದಂಗೆ ಕಾಣುತ್ತೆ, ಒಳಗಡೆ ಹಿಟ್ಟೆಲ್ಲ ಹಾಗಾಗಿರುತ್ತೆ. ನೋಡಿ, ತಿರುಗಿಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ. ಮತ್ತು ಹಿಟ್ಟನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಅದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ವಾವ್, ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ. ಈಗ ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ಕಾವಲಿಗೆ ಮತ್ತೆ ಎಣ್ಣೆನ ಹಚ್ಕೊಂಡು ಉಳಿದಿರುವಂತಹ ಪಡ್ಡು ಬ್ಯಾಟರ್ನು ಕೂಡ ಸೇರಿಸ್ಕೊಳ್ತಾ ಹೋಗ್ತೀನಿ. ಈಗ ಇದನ್ನು ಕೂಡ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮನೆಯೆಲ್ಲ ಅಂತ ಸ್ಮೆಲ್ ಬರ್ತಿದೆ ಫ್ರೆಂಡ್ಸ್. ಆ ಕೊತ್ತಂಬರಿ ಸೊಪ್ಪು ಹಾಕಿರೋದಿರ್ಬೋದು, ಆ ಖಾರವಾಗಿ ಹಸಿಮೆಣ್ಸಿನ್ಕಾಯಿ ಖಾರದಿರ್ಬೋದು, ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದ ಯಾವ ಮಕ್ಕಳು ಕೂಡ ಇಷ್ಟಪಡಲ್ಲ ಅನ್ನೋಂಗಿಲ್ಲ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ನೀವು ಕಡಲೆಕಾಯಿ ಚಟ್ನಿನೇ ಅಂತ ಅಲ್ಲ, ಕಡಲೆ ಚಟ್ನಿ, ಕಾಯಿ ಚಟ್ನಿ ಯಾವುದಾದ್ರೂ ಹಾಕ್ಕೊಳ್ಬೋದು. ಇಲ್ಲಿ ನಮ್ಮನೇಲಿ ನಾವು ಕಡಲೆಕಾಯಿ ಚಟ್ನಿನೇ ನಾವು ಜಾಸ್ತಿ ಯೂಸ್ ಮಾಡೋದು. ಈ ವಿಡಿಯೋನು ಬೇಕಾದರೆ ನಾನು ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಇಂಟ್ರೆಸ್ಟ್ ಇರೋರು ಈ ವಿಡಿಯೋನು ಕೂಡ ನೋಡ್ಬೋದು. ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಕಡಲೆಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಚಟ್ನಿ ಜೊತೆಗೆ ಪಡ್ಡು ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೋಡ್ತಾ ಇರ್ಬೋದು ಮೇಲಿಂದ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ, ಒಳಗಡೆ ಕೂಡ ಅಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ. ಒಳಗಡೆ ನೋಡಿ ಎಷ್ಟು ಗೂಡಾಗಿ ಕಾಣಿಸ್ತಿದೆಯಲ್ಲ. ನೀವು ಕೂಡ ಮರೀದೆ ಟ್ರೈ ಮಾಡಿ. ಇದನ್ನು ನಾನೀಗ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ಹೆಲ್ತಿ ಆಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಈ ರೀತಿ ಲಂಚ್ ಬಾಕ್ಸ್ಗೆಲ್ಲ ಮಾಡಿಕೊಡಿ, ಅವರು ಕೂಡ ತುಂಬ ಇಷ್ಟಪಡ್ತಾರೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಶೇರ್ನ ಮಾಡಿ, ಹಾಗೆ ಮರೆಯದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.